ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಏಪ್ರಿಲ್ 6, 2026 ಏಪ್ರಿಲ್ 12, 2026 ದ್ವಾದಶ ರಾಶಿಗಳ ಸಾಮಾನ್ಯ ಗೋಚಾರ ಫಲ ಯಾವ ರೀತಿ ಇದೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಾರ ಗ್ರಹಗಳ ಚಲನೆಯ ಆಧಾರದ ಮೇಲೆ ಮೇಷದಿಂದ ಮೀನರಾಶಿಯವರೆಗೆ ಭವಿಷ್ಯವನ್ನು ಕೆಳಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರ ವೃತ್ತಿ ಕ್ಷೇತ್ರದಲ್ಲಿ ನೋಡೋದಾದರೆ ಹೊಸ ಅವಕಾಶಗಳು ಒದಗಿ ಬರುತ್ತೆ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಕೂಡ ಸಿಗುವಂತಹ ವಾರ ಇದಾಗಿದೆ. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮ ಆಗಿರುತ್ತೆ, ಆದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋದು ಒಳಿತು. ಕುಟುಂಬ ಮತ್ತು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಆಯಾಸ ಆಗಬಹುದು. ಕುಟುಂಬದವರೊಂದಿಗೆ ಸಮಯ ಕಳೆಯೋದ್ರಿಂದ ನೆಮ್ಮದಿ ಸಿಗುತ್ತೆ. ಹನುಮಾನ್ ಚಾಲೀಸ ಪಠನ ಮಾಡುವುದು ಶನಿವಾರದೊತ್ತು ಅಥವಾ ಪ್ರತಿದಿನ ಒಳ್ಳೆಯದು. ಹಾಗೆ ವೀಳ್ಯದೆಲೆ ಹಾರವನ್ನು ಶನಿವಾರ ಆಂಜನೇಯನಿಗೆ ಸಮರ್ಪಿಸೋದು, ಹಾಗೆ ಕೆಂಪು ಬಟ್ಟೆಯನ್ನು ಈ ವಾರ ಧರಿಸದೇ ಇರುವಂಥದ್ದು ಒಂದು ರೀತಿ ಶುಭ ಅಂತ ಹೇಳ್ತಾರೆ. ವೃಷಭ ರಾಶಿ, ಉದ್ಯೋಗ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ನೀಡಿಸುವಂತಹ ಸಮಯ ಇದು. ವ್ಯಾಪಾರಿಗಳಿಗೂ ಕೂಡ ಉತ್ತಮ ಲಾಭದ ನಿರೀಕ್ಷೆ ಇದೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಧನಲಾಭ ಆಗೋ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ಕುಟುಂಬ ಆರೋಗ್ಯ ಸ್ಥಿರವಾಗಿರುತ್ತೆ. ಆಹಾರ ಪದ್ಧತಿ ಬಗ್ಗೆ ಕೊಂಚ ಗಮನ ಇರಲಿ. ಮಹಾಲಕ್ಷ್ಮಿ ದೇವಾಲಯಕ್ಕೆ ಶುಕ್ರವಾರ ಹೋಗಿ ಬನ್ನಿ. ಹಾಗೆ ಓಂ ದುರ್ಗಾಯ ನಮಃ ಅಂತ ಪಠನ ಮಾಡೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಸೃಜನಶೀಲತೆಗೆ ಕಚೇರಿಯಲ್ಲಿ ಬೆಲೆ ಸಿಗುತ್ತೆ. ಉದ್ಯೋಗದ ನಿಮಿತ್ತ ಒಂದು ಸಣ್ಣ ಪ್ರಯಾಣ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಸಾಧಾರಣವಾದಂತಹ ವಾರ ಇದು. ದೊಡ್ಡ ಮಟ್ಟದ ಬಂಡವಾಳ ಹೂಡಿಕೆ ಮಾಡೋದಾದರೆ ತಜ್ಞರ ಒಂದು ಸಲಹೆ ಪಡೆಯೋದು ಉತ್ತಮ. ಆರೋಗ್ಯ ವಿಚಾರದಲ್ಲಿ ಶೀತ ಅಥವಾ ಕೆಮ್ಮಿನಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಒಡ ಹುಟ್ಟಿದವರಿಂದ ಬೆಂಬಲ ಸಿಗುತ್ತೆ. ಗಣೇಶನಿಗೆ 21 ಗರಿಕೆಯನ್ನು ಬುಧವಾರ ನೀಡೋದ್ರಿಂದ ಓಂ ಗಂಗ್ ಗಣಪತಿ ಅಂತ ಹೇಳೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ ಸಹೋದ್ಯೋಗಿಗಳಿಂದ ರೀತಿ ವಾದ ಮತ್ತು ವಿವಾದವನ್ನು ತಪ್ಪಿಸ್ಕೊಳ್ಳೋದ್ರಲ್ಲಿ ನೀವು ಹುಷಾರಾಗಿರಬೇಕು. ಅವ್ರ ಜೊತೆ ವಾದ ಮಾಡೋದಕ್ಕಿಂತ ಸೈಲೆಂಟ್ ಆಗಿರೋದು ಬೆಟರು. ನಿಮ್ಮ ಕೆಲಸದ ಕಡೆಗೆ ಮಾತ್ರ ನೀವು ಗಮನ ಹರಿಸೋದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಯಾರಿಗೂ ಕೂಡ ಸಾಲ ಕೊಡೋದಕ್ಕೆ ಹೋಗಬೇಡಿ ಅಥವಾ ಜಾಮೀನು ನೀಡೋದು ಕೂಡ ಬೇಡ ಅಂತ ಹೇಳ್ಬೋದು. ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಅಕ್ಕಿ ಮತ್ತು ಹಾಲನ್ನು ದಾನ ಮಾಡಿ. ಇನ್ನು ಸಿಂಹರಾಶಿಗೆ ನಾಯಕತ್ವ ಗುಣದಿಂದ ಕಚೇರಿಯಲ್ಲಿ ನಿಮಗೆ ಎಲ್ಲರ ಗಮನವಂತ ಸೆಳೆಯೋದಕ್ಕೆ ಒಳ್ಳೆಯ ಟೈಮ್ ಇದು. ಕೈಗೊಂಡ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ. ನಿಮ್ಮ ಆದಾಯದ ಮೂಲ ಹೆಚ್ಚಾಗುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಅಷ್ಟೇ ಉತ್ತಮ ಆರೋಗ್ಯ ಹಾಗೆ ಉತ್ಸಾಹ ನಿಮಗೆ ಸಿಗುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಸಿಗಲಿದೆ. ತಾಮ್ರದ ಪಾತ್ರೆಯಲ್ಲಿ ಆರ್ಘ್ಯವನ್ನು ಅರ್ಪಿಸೋದು, ಭಾನುವಾರ ಆದಿತ್ಯ ಹೃದಯ ಪಾರಾಯಣ ಮಾಡೋದು ಒಳ್ಳೆಯದು. ಇನ್ನು ಕನ್ಯಾ ರಾಶಿಗೆ ಈ ವಾರ ಹೇಗಿದೆ ಅಂತ ಹೇಳೋದಾದರೆ ಉದ್ಯೋಗದಲ್ಲಿ ನಿಮ್ಮ ನಿಖರವಾದ ಕೆಲಸದ ಶೈಲಿ ಲಾಭ ತಂದುಕೊಡುತ್ತೆ. ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ಹೆಗಲಿರುವಂತಹ ಸಾಧ್ಯತೆ ಇದೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಬಜೆಟ್ ಬಗ್ಗೆ ನಿಗಾ ಇರಲಿ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋದ್ರಿಂದ ಹೊರಗಿನ ಆಹಾರವನ್ನು ಸೇವನೆ ಮಾಡೋದು ಬೇಡ ಅಂತ ಹೇಳ್ಬೋದು. ಇನ್ನು ಬುಧವಾರದೊತ್ತು ನೀವು ಗೋಶಾಲೆಗೆ ಭೇಟಿ ನೀಡಿ ಹಸುವಿಗೆ ಮೇವು ಹಾಕೋದು ಜೊತೆಗೆ ಬೆಲ್ಲವನ್ನು ತಿನ್ನಿಸೋದ್ರಿಂದ ವಿಷ್ಣು ಸಹಸ್ರನಾಮ ಪಠನ ಮಾಡೋದ್ರಿಂದ ಒಳಿತಾಗುತ್ತೆ. ತುಲಾರಾಶಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಉತ್ತಮ ಯಶಸ್ಸು ನಿಮಗೆ ಸಿಗುತ್ತೆ. ಕಚೇರಿಯಲ್ಲಿ ಸಹಕಾರದ ವಾತಾವರಣ ಕೂಡ ಇರುತ್ತೆ. ಹಣಕಾಸಿನ ಹರಿವು ಸಮತೋಲನದಲ್ಲಿ ಇರುತ್ತೆ. ಯಾವುದೇ ಆರ್ಥಿಕ ಮುಗ್ಗಟ್ಟಿರೋದಿಲ್ಲ ಈ ವಾರ. ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಇರುತ್ತೆ. ಸ್ನೇಹಿತರು ಮತ್ತು ಬಂಧುಗಳ ಭೇಟಿಯಿಂದ ಸಂತೋಷ ನಿಮಗೆ ಹೆಚ್ಚಾಗುತ್ತೆ. ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ. ಮುಂದಿನ ರಾಶಿ ವೃಶ್ಚಿಕ ರಾಶಿಯಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದು ರೀತಿ ನಿಮಗೆ ಒಳಗಡೆ ಇರುವಂತಹ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಿ. ಆದಾಗ್ಯೂ ನಿಮ್ಮ ಬುದ್ಧಿ ಮತ್ತು ಚಾಕಚಕ್ಯತೆಯಿಂದ ಎಲ್ಲ ಅಡೆತಡೆಗಳನ್ನು ನಿವಾರಿಸುವಂತಹ ಕೆಪಾಸಿಟಿ ನಿಮಗಿದೆ. ಸೊ ಅದನ್ನು ಮಾಡ್ತೀರಾ. ದೀರ್ಘಕಾಲದ ಹೂಡಿಕೆಗಳಿಗೆ ಇದು ಸಕಾಲ. ಆಸ್ತಿ ಅಥವಾ ವಾಹನ ಖರೀದಿ ವಿಚಾರದಲ್ಲಿ ಮುನ್ನಡೆ ಸಿಗುತ್ತೆ. ಮೂಳೆ ಅಥವಾ ಕೀಲು ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಕುಟುಂಬದಲ್ಲಿ ಹಿರಿಯರ ಸಲಹೆಯನ್ನು ಆಲಿಸಿ ಯಾವುದೇ ಒಂದು ವಿಚಾರದಲ್ಲಿ ಮುಂದುವರಿಯಿರಿ. ಇನ್ನು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ಪರಿಹಾರ ಕಂಡುಕೊಳ್ಬಹುದು. ಧನಸ್ಸು ರಾಶಿ, ಮುಂದಿನ ರಾಶಿ. ಈ ವಾರ ನಿಮ್ಮ ಪರವಾಗಿದೆ. ಅದೃಷ್ಟ ದೂರದ ಊರಿನಿಂದ ಒಂದು ಶುಭ ಸುದ್ದಿ ಅಂತೂ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲೇನಾದರೂ ನೀವಿದ್ದರೆ ನಿಮಗೆ ಒಳ್ಳೆಯದಾಗುತ್ತೆ. ಆರ್ಥಿಕವಾಗಿ ಲಾಭದಾಯಕವಾಗಿದೆ ಈ ವಾರ. ನಿಮಗೆ ಬಹಳ ದಿನಗಳಿಂದ ಬಾಕಿ ಉಳಿದಂತಹ ಕೆಲಸ ಮುಗಿಯುತ್ತೆ. ಆಧ್ಯಾತ್ಮಿಕ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಆರೋಗ್ಯ ಕೂಡ ಉತ್ತಮ ಆಗುತ್ತೆ. ಇನ್ನು ಗುರುವಾರದೊತ್ತು ದಕ್ಷಿಣಾಮೂರ್ತಿ ದರ್ಶನ ಮಾಡೋದ್ರಿಂದ ಗುರುವಿನ ದರ್ಶನ ಮಾಡೋದ್ರಿಂದ ಹಾಗೆ ಒಂದಷ್ಟು ಬಡವರಿಗೆ ದಾನವನ್ನು ಮಾಡೋದ್ರಿಂದನೂ ಕೂಡ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ನೀವು ಈ ವಾರ ನಿರೀಕ್ಷೆ ಮಾಡ್ಬೋದು. ಇನ್ನು ಧನಸ್ಸು ರಾಶಿಯ ನಂತರ ಬರುವಂತಹ ಮುಂದಿನ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿ.
ಮಕರ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಅಂತ ಹೇಳೋದಾದರೆ, ಕೆಲಸದ ಒತ್ತಡ ಈ ವಾರ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ತಾಳ್ಮೆಯಿಂದ ಕಾರ್ಯನಿರ್ವಹಣೆ ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮ ಪಾಲಿಗೆ ಸಿಗುತ್ತೆ. ಹಣಕಾಸಿನ ಸ್ಥಿತಿ ಒಂದು ರೀತಿ ಸ್ಟೇಬಲ್ ಆಗಿದ್ರೂ ಕೂಡ ಬರಬೇಕಾದಂಥ ಹಣ ಕೊಂಚ ವಿಳಂಬ ಆಗಬಹುದು. ದೈಹಿಕ ಆಯಾಸ ಮತ್ತು ನಿದ್ರಾಹೀನ ಕಾಡಬಹುದು. ಕೆಲಸದ ನಡುವೆ ಸಾಕಷ್ಟು ವಿಶ್ರಾಂತಿಗೆ ನೀವು ಆದ್ಯತೆ ನೀಡೋದು ಒಳಿತು. ನಿಮಗೆ ಒಂದು ರೀತಿ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಆದಷ್ಟು ಶನಿದೇವರಿಗೆ ಹಾಗೆ ಆಂಜನೇಯನಿಗೆ ಎಳ್ಳೆಣ್ಣೆ ದಾನ ಮಾಡಿ, ಜೊತೆಗೆ ಶನಿವಾರ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಒಳ್ಳೆಯದು. ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಸಂಪರ್ಕಗಳು ಅಂದರೆ ನೆಟ್ವರ್ಕಿಂಗ್ ಏನಿರುತ್ತೆ, ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಸಹಾಯವನ್ನು ನಿಮಗೆ ಮಾಡುತ್ತೆ. ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲ. ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಅಲರ್ಜಿ ಅಥವಾ ಚರ್ಮದ ಸಮಸ್ಯೆಗಳ ಬಗ್ಗೆ ಈ ವಾರ ಎಚ್ಚರಿಕೆಯಲ್ಲಿ. ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಅಥವಾ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ನೀವು ಮಾಡಬೇಕಾಗಿರೋದು ಅಂಗವಿಕಲ ವೃದ್ಧರು ಯಾರಿರ್ತಾರೆ ಅವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಸಹಾಯ ಮಾಡಿ. ಇನ್ನು ಕುಂಭರಾಶಿಯ ನಂತರ ಬರುವಂತಹ ಮುಂದಿನ ರಾಶಿ ಅಂತ ಹೇಳಿದ್ರೆ ಮೀನರಾಶಿ. ದ್ವಾದಶ ರಾಶಿಯಲ್ಲಿ ಕೊನೆಯ ರಾಶಿ. ಕಲಾಕ್ಷೇತ್ರ ಮತ್ತು ಬರವಣಿಗೆಯಲ್ಲಿರುವಂಥವ್ರಿಗೆ ಇದು ಅತ್ಯುತ್ತಮ ವಾರ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವಂಥದ್ದಕ್ಕೆ ಸಕಾಲ. ಆರ್ಥಿಕ ಸ್ಥಿತಿ ಈ ವಾರ ನಿಮಗೆ ಉತ್ತಮ ಆಗಿರುತ್ತೆ. ದಾನ ಧರ್ಮದಂತಹ ಸತ್ಕಾರ್ಯಗಳಿಗೆ ಹಣ ವಿನಿಯೋಗ ಮಾಡಿ. ಮಾನಸಿಕ ಒತ್ತಡವನ್ನು ನೀವು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡಿಕೊಳ್ಳಿ. ಕುಟುಂಬದ ಸಂಪೂರ್ಣ ಬೆಂಬಲ ಸದಾ ನಿಮಗಿದೆ. ನೀವು ಮಾಡಬೇಕಾಗಿರುವಂಥದ್ದು, ಗುರುವಾರ ನವಗ್ರಹ ದೇವಸ್ಥಾನದಲ್ಲಿ ಗುರುಗ್ರಹಕ್ಕೆ ಅಥವಾ ವಿಷ್ಣುವಿಗೆ ಹಳದಿ ಹೂವನ್ನು ದಾನ ಮಾಡಿ. ಹಣೆ ಮೇಲೆ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುನ್ನ ಒಳ್ಳೆಯದಾಗುತ್ತೆ. ನೆನಪಲ್ಲಿ ಇದು ಸಾಮಾನ್ಯ ಗೋಚಾರ